ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲಷ್ಟು ಅನ್ನ ತಗೊಂಡಿದ್ದೀನಿ, ಸಣ್ಣ ಬೌಲು. ಅದೇ ಬೌಲಲ್ಲಿ ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಆಲೂಗಡ್ಡೆ ತುರಿದಿರೋದು ಅದು ಹಾಕ್ಕೊಂಡಿದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 4 ರಿಂದ 5 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಎಣ್ಣೆ. ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಕಲಿಸ್ತಾ ಕಲಿಸ್ತಾ ಅದೇ ನೀರಾಗಕ್ಕೆ ಬರುತ್ತೆ ನೋಡಿ, ನೀರು ಬಿಡ್ತು. ಈ ಹದಕ್ಕೆ ಬಂದಾಗ ಒಂದು 3/4 ಬೌಲಷ್ಟು ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ. ಬೋಂಡ ಎಲ್ಲ ಮಾಡ್ತೀವಲ್ವಾ, ಅದೇ ಕಡಲೆಬೇಳೆ ಹಿಟ್ಟು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1/4 ಭಾಗ ಉಳಿಸಿದ್ದೀನಿ. ನೋಡಿ, ಕಲಿಸ್ತಾ ಕಲಿಸ್ತಾ ನೀರು ನೋಡಿದ್ರಲ್ವಾ, ಇಷ್ಟೇ ಅದಕ್ಕೆ ಕಲಿಸ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಈ ಥರ ಇದ್ದಾಗ ಎಣ್ಣೆ ಹಾಕ್ಕೋಬೇಕು. ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ, ಒಂದೊಂದಾಗೆ ಹಾಕೋತಾ ಇದ್ದೀನಿ. ವಡೆ ಮಾಡ್ದಂಗೆ ತೊಟ್ಕೋಬೇಡಿ, ಜಸ್ಟ್ ಹಿಂಗೆ ತಗೊಂಡು ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮಾಡಿಕೊಂಡು ಈಗ ತೆಕ್ಕೊತಾ ಇದ್ದೀನಿ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 13 ಬೋಂಡ ಆಗಿದೆ. ಕಟ್ ಮಾಡಿ ಇದಕ್ಕೆ ಚಿಲ್ಲಿ ಸಾಸು, ಟೊಮೆಟೊ ಸಾಸು ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.